ಹಲೋ ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ ನೋಡ್ತಾ ಇರೋರಿಗೆಲ್ಲರಿಗೂ ನಮಸ್ತೆ. ಇವತ್ತು ಹಳ್ಳಿ ಸ್ಟೈಲಲ್ಲಿ ಇದಕ್ಕಿನ ಬೇಳೆ ಸಾಂಬಾರು ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನು. ಈಗ ಒಂದು ಬಾಣಲಿ ಇಟ್ಕೊಂಡು ಬಾಣಲಿಗೆ 2 ಸ್ಪೂನು ಜೀರಿಗೆ ಹಾಕ್ಕೊಬೇಕು. ಜೀರಿಗೆ ಹಾಕ್ಕೊಂಡು ಯಾಕೆ ಅಂದರೆ ಜೀರಿಗೆ ಹಂಗೆ ಅದೇ ಥರ ಹುರ್ಕೊಂಡ್ರೆ ಟೇಸ್ಟ್ ಇರುತ್ತೆ. ಎಣ್ಣೆ ಏನೂ ಹಾಕ್ಕೊಳೋದು ಬೇಡ. ಮೆಂತ್ಯ ಸ್ವಲ್ಪ ಹಾಕ್ಕೊಂಡು ಹುರ್ಕೊಳ್ಳ್ರಿ. ಅದರೊಳಗಡೆ ಮೆಂತ್ಯನೂ ಜೀರಿಗೆ 2 ಹುರಿದು ಸೈಡ್ಗೆ ಇಟ್ಕೊಬೇಕು. ಸೈಡ್ಗೆ ಇಟ್ಕೊಂಡ್ಮೇಲೆ 2 ಸ್ಪೂನ್ ಎಣ್ಣೆ ಹಾಕಿ 2 ಮೀಡಿಯಮ್ ಸೈಜು ಈರುಳ್ಳಿ ಇರುತ್ತಲ್ಲ, ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಗೋಳಿಸ್ಕೊತಾ ಇದ್ದೀನಿ ನಾನು. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಇಟ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಎಲ್ಲದನ್ನೂ ಗೋಳಿಸ್ಕೊತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿನೂ ಅದನ್ನು ಹಾಕ್ಕೊಂಡೆ ನಾನು ಗೋಳಿಸ್ಕೊಂಡಾದ್ಮೇಲೆ 2 ಮೀಡಿಯಮ್ ಸೈಜು ಟೊಮೊಟೊ ಇರುತ್ತಲ್ಲ ಅದನ್ನು ಹಾಕ್ಕೊಳ್ರಿ. ತುಂಬ ಟೇಸ್ಟ್ ಇರುತ್ತೆ. ಟೊಮೊಟೊ ಹಾಕಿದಷ್ಟು ಇದಕ್ಕಿನ ಬೇಳೆ ಸಾಂಬಾರು ಟೇಸ್ಟ್ ಬರುತ್ತೆ. 2 ಮೀಡಿಯಮ್ ಸೈಜ್ ಟೊಮೊಟೊನೂ ಕಟ್ ಮಾಡಿ ಹಾಕಿದೆ ನಾನು. ಆಮೇಲೆ ಒಣಗಿದ ಮೆಣಸಿನ್ಕಾಯಿ ಏನಕ್ಕೆ ಅಂದರೆ ಒಣಗಿದ ಮೆಣಸಿನ್ಕಾಯಿನೂ ಹಾಕಿ ನೋಡಿ, ತುಂಬ ಟೇಸ್ಟ್ ಇರುತ್ತೆ ಇದಕ್ಕಿನ ಬೇಳೆ ಸಾಂಬಾರು. ಒಣಗಿದ್ದು ಹಸಿದು ಎರಡೂ ಹಾಕಿದ್ರೂ ತುಂಬ ಟೇಸ್ಟ್ ಬರುತ್ತೆ. ಹಸಿದೆ ಹಾಕಿದ್ರೂ ಅಷ್ಟೊಂದು ಟೇಸ್ಟ್ ಇರೋಲ್ಲ. ಒಣಗಿದ್ದು ನಾನು ಸ್ವಲ್ಪ ಹಾಕಿದೆ, ಒಂದು 4-5 ಮೆಣಸಿನ್ಕಾಯಿ ಹಾಕಿದೆ. ಚಕ್ಕೆ ಲವಂಗನೂ ಅದರಲ್ಲೇ ಹಾಕಿದೆ. ಒಣಗಿದ ಕೊಬ್ಬರಿ, ನಾನೇನು ಹಸಿ ಕೊಬ್ಬರಿ ಏನು ಹಾಕಲಿಲ್ಲ. ಒಣಗಿದ ಕೊಬ್ಬರಿ 1 ಕಪ್ ಹಾಕ್ಕೊಂಡೆ. ಎಷ್ಟು ಬೇಕು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ರೂ ಪರವಾಗಿಲ್ಲ. ಇದಕ್ಕಿನ ಬೇಳೆ ಸಾಂಬಾರಿಗೆ ಕೊತ್ತಂಬರಿನೂ ಅದರಲ್ಲೇ ಹಾಕ್ಕೊಂಡು ಚೆನ್ನಾಗಿ ಗೋಳಿಸಾದ್ಮೇಲೆ ಅದು ಸ್ವಲ್ಪ ಬಿಸಿ ಇರುತ್ತಲ್ಲ ಜಾರ್ಗೆ ಹಾಕೋಕ್ಕೆ, ಹಂಗೆ ಇಟ್ಕೊಂಡಿದ್ದೆ. ಒಂದು ಜಾರ್ ತಗೊಂಡು 2 ಸ್ಪೂನು ಕಡಲೆಪಪ್ಪು ಹಾಕ್ಕೊಂಡೆ. 2 ಸ್ಪೂನ್ ಕಡಲೆಪಪ್ಪು ಹಾಕಿದ್ಮೇಲೆ ಈ ಜೀರಿಗೆ ಮೆಂತ್ಯ ಹುರ್ಕೊಂಡಿದ್ರಲ್ಲ ಅದರಲ್ಲೇ ಹಾಕಿ ಒಂದು ಗ್ರೈಂಡ್ ಮಾಡಿಕೊಂಡೆ, ಒಂದು ಸತಿ ಮಿಕ್ಸಿಗೆ ಹಾಕ್ಕೊಂಡು. ಆಮೇಲೆ ಈ ಮಸಾಲೆನೇ ಇದು ಹುರ್ಕೊಂಡಿರ್ತೀರಲ್ಲ ಅದನ್ನೆಲ್ಲ ಜಾರ್ಗೆ ಹಾಕ್ಕೊಂಡೆ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಹಾಕಿದೆ. ಅರಿಶಿನ ಹಾಕಿ ಆದಮೇಲೆ 1 ಸ್ಪೂನು ಧನಿಯಾ ಪುಡಿ ಹಾಕಿದೆ. ಧನಿಯಾ ಪುಡಿ ಸ್ವಲ್ಪ ಹಾಕಿ ನೋಡಿ, ತುಂಬ ಟೇಸ್ಟ್ ಇರುತ್ತೆ. ಜಾಸ್ತಿ ಹಾಕಿದ್ರೆ ಇದು ಮಸಾಲೆ ಥರ ಇರುತ್ತೆ ಅದು. ಆಮೇಲೆ ನಾನು ಕುಕ್ಕರಲ್ಲಿ ಏನು ಮಾಡಿಲ್ಲ, ಒಂದು ತಪ್ಪಲೆ ತೊಗೊಂಡೆ. ತಪ್ಪಲೆಗೆ ಒಂದು 3 ಸ್ಪೂನ್ ಎಣ್ಣೆ ಹಾಕಿ, ಎಣ್ಣೆ ಹಾಕಿದ್ಮೇಲೆ ಸಾಸಿವೆ ಒಂದು ಅರ್ಧ ಸ್ಪೂನ್ ಹಾಕಿದೆ. ಈರುಳ್ಳಿನೂ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ, ಈರುಳ್ಳಿ ಒಗ್ಗರಣೆಗೆ ಅಂದ್ಬಿಟ್ಟು ಈರುಳ್ಳಿ ಕರ್ಬೇವಿನ ಸೊಪ್ಪು 2 ಹಾಕಿ ಚೆನ್ನಾಗಿ ಗೋಳಿಸಾದ್ಮೇಲೆ 1 ಟೊಮೊಟೊ ಹಾಕಿದೆ. ಯಾಕೆಂದರೆ ತುಂಬ ಟೇಸ್ಟ್ ಇರುತ್ತೆ, ಕಾಳು ಜೊತೆ ಸಿಗುತ್ತಲ್ಲ ಟೊಮೊಟೊ, ಅದಕ್ಕೆ ಟೇಸ್ಟ್ ಇರುತ್ತೆ ಅಂದ್ಬಿಟ್ಟು 1 ಟೊಮೊಟೊ ಕಟ್ ಮಾಡಿ ಹಾಕಿದೆ. ಆಮೇಲೆ ಕಾಳು ಇಟ್ಕೊಂಡಿದ್ರಲ್ಲ ಕಾಳೂ ಅದರಲ್ಲಿ ಹಾಕಿ ಹಸಿ ವಾಸನೆ ಎಲ್ಲ ಹೋಗಿಸ್ದೆ. ಚೆನ್ನಾಗಿ ಇದು ಮಾಡಿಕೊಂಡೆ. ಒಂದು ಪ್ಲೇಟ್ ಮುಚ್ಚಿಬಿಟ್ಟು ವಾಸನೆ ಎಲ್ಲ ಹೋಗಲಿ ಅಂದ್ಬಿಟ್ಟು ವಾಸನೆ ಹೋಗಿಸ್ದೆ. ಆಮೇಲೆ ಈ ಮಸಾಲೆ ಎಲ್ಲ ರುಬ್ಬಿಟ್ಕೊಂಡಿದ್ರಲ್ಲ ಆ ಮಸಾಲೆನೂ ಹಾಗೆ ಹಾಕಿದ್ಮೇಲೆ ಚೆನ್ನಾಗಿ ಅದು ಹಸಿ ವಾಸನೆ ಹೋಗಬೇಕು. ವಾಸನೆ ಹೋಗಿಲ್ಲ ಅಂದರೆ ಚೆನ್ನಾಗಿರಲ್ಲ. ಗಟ್ಟಿ ಇರುತ್ತಲ್ಲ ನಾವು ರುಬ್ಕೊಂಡಿರ್ತೀರಲ್ಲ ಅದನ್ನೇ ಒಂದು 5 ನಿಮಿಷ ಬಿಡ್ರಿ. ವಾಸನೆ ಎಲ್ಲ ಹೋದ್ಮೇಲೆ ತುಂಬ ಚೆನ್ನಾಗಿರುತ್ತೆ. ನಾವು ಆಮೇಲೆ ನಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಬೋದು. ಜಾಸ್ತಿ ನೀರು ಹಾಕಿದ್ರೆ ಟೇಸ್ಟ್ ಇರೋಲ್ಲ ಇದಕ್ಕಿನ ಬೇಳೆ ಸಾಂಬಾರು. ಗಟ್ಟಿ ಇದ್ರೇ ಟೇಸ್ಟ್ ಇರೋದು. ನಾನು ಸ್ವಲ್ಪ ನೀರು ಹಾಕಿ ಉಪ್ಪು ಎಷ್ಟು ಬೇಕೋ ಹಾಕ್ಕೊಂಡೆ. ಉಪ್ಪು ಹಾಕಿದ್ಮೇಲೆ ಮುಚ್ಚಿದೆ, ಪ್ಲೇಟ್ ಮುಚ್ಚಿಬಿಟ್ಟು ಹಂಗೆ ಇದು ಮಾಡಿದೆ. ಕುಕ್ಕರ್ಗೆ ಯಾಕೆ ಹಾಕಲ್ಲ ಅಂದ್ಬಿಟ್ಟು ಹೇಳಿದ್ರೆ, ಕುಕ್ಕರಲ್ಲಿ ನುಣ್ಣಗಾಗ್ಬಿಡುತ್ತೆ. ಒಂದೇ ಕೂಗಿಗೆ ಬೇಳೆ ಎಲ್ಲ ಬೆಂದೋಗ್ಬಿಟ್ಟಿರುತ್ತೆ ಅದು. ಅದಕ್ಕೆ ಕುಕ್ಕರ್ಗೆ ಹಾಕಲ್ಲ. ತಪ್ಪಲಲ್ಲೇ ಮಾಡಿ ನೋಡಿ, ಒಂದು 15 ನಿಮಿಷ ಬೇಕು ಅಷ್ಟೇ. ಈಗ ಕುದೀತೈತೆ ಸಾಂಬಾರು. ಕುದಿದಾದ್ಮೇಲೆ ತುಂಬ ಟೇಸ್ಟ್ ಇರುತ್ತೆ ಅದು. ನೋಡಿರಿ, ನೀವು ಮಾಡಿ ಒಂದು ಸತಿ ಟ್ರೈ ಮಾಡಿ ನೋಡಿ. ಇದು ಏನಕ್ಕೆ ಚೆನ್ನಾಗಿರುತ್ತೆ ಅಂದರೆ ಮುದ್ದೆಗೆ ಚೆನ್ನಾಗಿರುತ್ತೆ. ತುಪ್ಪ ಹಾಕ್ಕೊಂಡು ಮುದ್ದೆ ತಿಂದರೆ ತುಂಬ ಟೇಸ್ಟ್ ಇರುತ್ತೆ. ಚಪಾತಿ ಅನ್ನಕ್ಕೂ ಎಲ್ಲ ಚೆನ್ನಾಗಿರುತ್ತೆ. ಆದರೆ ಮುದ್ದೆಗೆ ತುಂಬ ಟೇಸ್ಟಾಗಿರುತ್ತೆ ಇದಕ್ಕಿನ ಬೇಳೆ ಸಾಂಬಾರು. ಇವಾಗ ಸೀಸನ್ ಆಗಿರೋದ್ರಿಂದ ಸೀಸನಲ್ಲಿ ಮಾಡಿದ್ರೇ ತುಂಬ ಟೇಸ್ಟ್ ಇರುತ್ತೆ ಇದಕ್ಕಿನ ಬೇಳೆ ಸಾಂಬಾರು. ಬೇರೆ ಟೈಮಲ್ಲೆಲ್ಲ ಸಿಗುತ್ತೆ, ಅವಾಗ ಅಷ್ಟೊಂದು ಟೇಸ್ಟ್ ಇರೋಲ್ಲ. ಈಗ ನೋಡಿರಿ, ಮಾಡಿ ನೀವು ಒಂದು ಸತಿ ಈ ಥರ ಹಳ್ಳಿ ಸ್ಟೈಲಲ್ಲಿ. ನಮ್ಮ ಚಾನಲ್ ನೋಡ್ತಾ ಇಲ್ಲ ಅಂದರೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.